ನಮಸ್ಕಾರ ವೀಕ್ಷಕರೇ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಪಕ್ಷದ ಎದೆ ನಡುಗಿಸೋ ಕೆಲಸ ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಕಡೆಯಿಂದ ಆಗ್ತಾ ಇದೆ. ನಿನ್ನೆ ಒಂದೇ ದಿನ ಇಬ್ಬರು ಹಲವು ಕಡೆಗಳಲ್ಲಿ ಅಬ್ಬರದ ಪ್ರಚಾರ ನಡೆಸಿದ್ದಾರೆ. ಈ ಪೈಕಿ ಪ್ರಧಾನಿ ಮೋದಿ ಮುರ್ಷಿದಾಬಾದ್ನಲ್ಲಿ ಹವಾ ತೋರಿಸಿದ್ದಾರೆ. ಬರೋಬ್ಬರಿ 8 ಲಕ್ಷ ಜನರನ್ನ ತೃಣಮೂಲ ಕಾಂಗ್ರೆಸ್ ಭದ್ರಕೋಟೆಯಲ್ಲಿ ಸೇರಿಸುವುದು ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಬಿರು ಬಿಸಿಲಿನಲ್ಲಿ ಮೋದಿ ಹೆಲಿಕಾಪ್ಟರ್ ಮೂಲಕ ಬರ್ತಾ ಇದ್ರೆ ಜನರು ಬಿಸಿಲು ಲೆಕ್ಕಿಸದೆ ಕಿಕ್ಕಿರಿದು ಸೇರಿದ್ದಾರೆ. ಜನರನ್ನ ಕಂಡು ಖುಷಾದ ಮೋದಿ ಅದೇ ಬಿಸಿಲಲ್ಲಿ ನಿಂತು ಜನರಿಗೆ ಸಂದೇಶವನ್ನ ಕೊಟ್ಟರು. ವೇದಿಕೆಯಲ್ಲಿ ಮಮತಾ ಸರ್ಕಾರದ ವಿರುದ್ಧ ಅಬ್ಬರಿಸಿದ್ರು. ಇನ್ನೊಂದು ಕಡೆ ಅಮಿತ್ ಶಾ ನೇರವಾಗಿ ಅಟ್ಯಾಕ್ ಮಾಡ್ತಾ ಇದ್ದು, ಈ ಹಿಂದೆ ಎಲೆಕ್ಷನ್ ಟೈಮ್ ನಲ್ಲಿ ಮಮತಾ ಮಾಡಿದ್ದ ಡ್ರಾಮಾಗಳು ಹಾಗೂ ದೌರ್ಜನ್ಯಗಳು ಹಗರಣಗಳೆಲ್ಲವನ್ನ ನೆನಪಿಸಿ ಟಕ್ಕರ್ ಕೊಟ್ಟಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಸೋಲು ಕಂಡ್ರೆ ಅದರಿಂದ ಟಿಎಂಸಿಗೆ ಹಾಗೂ ಮಮತಾಗೆ ಎಷ್ಟು ಮುಖಭಂಗ ಆಗುತ್ತೋ, ಸೋಲದೇ ಇದ್ರೆ ಅಷ್ಟೇ ಮುಖಭಂಗ ಬಿಜೆಪಿಗೂ ಆಗುತ್ತೆ. ಕಾರಣ ಏನಂದ್ರೆ, ಪ್ರತಿ ಸಲ ಮಮತಾ ಬ್ಯಾನರ್ಜಿ ವಿರುದ್ಧ ಆರೋಪಗಳು ಬಂದಾಗ ಜನರು ಮಾತನಾಡುವುದು, ಯಾಕೆ ಮೋದಿಗೆ ಪವರ್ ಇಲ್ವಾ, ಅಮಿತ್ ಶಾಗೆ ಮಮತಾರನ್ನ ಕಟ್ಟಿ ಹಾಕೋದಕ್ಕೆ ಆಗ್ತಾ ಇಲ್ವಾ, ರಾಷ್ಟ್ರಪತಿ ಆಡಳಿತ ಹೇರಿ ಮಮತಾರನ್ನ ಸೈಲೆಂಟ್ ಮಾಡೋದಿಲ್ವಾ, ಹೀಗೆ ನಾನಾ ರೀತಿಯ ಅಭಿಪ್ರಾಯಗಳನ್ನ ತಿಳಿಸ್ತಾರೆ. ಆದ್ರೆ ಇಂಥ ನಿರ್ಧಾರಗಳು ಭವಿಷ್ಯದಲ್ಲಿ ಬೇರೆ ರೀತಿಯ ಆಯಾಮ ಪಡೆದುಕೊಂಡು ಅನುಕಂಪ ಸೃಷ್ಟಿಸಿ ಬಿಡುತ್ತೆ. ಆದ್ರಿಂದ ಜನರಿಂದಲೇ ಮಮತಾ ಸೋಲ್ಬೇಕು, ಎಲೆಕ್ಷನ್ ನಲ್ಲೇ ಅವರನ್ನ ಮೂಲೆ ಗುಂಪು ಮಾಡಬೇಕು ಅಂತ ಪಣತೊಟ್ಟಿರೋ ಕಮಲ ಪಾಳೆಯ ಅದಕ್ಕಾಗಿ ದೊಡ್ಡ ಮಟ್ಟದಲ್ಲಿ ಶ್ರಮವನ್ನ ಹಾಕ್ತಾ ಇದೆ. ನಿನ್ನೆ ಖುದ್ದು ಅಮಿತ್ ಶಾ ಹಾಗೂ ಮೋದಿ ಫೀಲ್ಡ್ ವರ್ಕ್ ಮಾಡಿದ್ರು. ಮುರ್ಷಿದಾಬಾದ್ ನಲ್ಲಿ ಪ್ರಧಾನಿ ಮೋದಿ ಅಕ್ಷರಶಃ ತಮ್ಮ ಹವಾ ಏನು ಅನ್ನೋದನ್ನ ತೋರಿಸಿದ್ರು. ಬಂಗಾಳದ ಮುರ್ಷಿದಾಬಾದ್ ಎಲೆಕ್ಷನ್ ದೃಷ್ಟಿಯಿಂದ ಮಾತ್ರವಲ್ಲದೆ ಹಲವು ಆಯಾಮಗಳಿಂದ ಈ ಬಾರಿ ಪ್ರಮುಖ ಪಾತ್ರವನ್ನ ವಹಿಸಿದೆ. ಯಾಕಂದ್ರೆ ಅಕ್ರಮ ಬಾಂಗ್ಲಾ ವಲಸಿಗರು ಹೆಚ್ಚಿರೋ ಈ ಜಿಲ್ಲೆಯಲ್ಲಿ ನಿರಂತರವಾಗಿ ಹಿಂದೂಗಳ ಮೇಲೆ ಅಟ್ಯಾಕ್ ನಡೀತಾ ಬಂದಿದೆ. ಇದೇ ಜಿಲ್ಲೆಯಲ್ಲಿ ಹುಮಾಯೂನ್ ಬಾಬ್ರಿ ಮಸೀದಿ ಕಟ್ತೀನಿ ಅಂತ ರೆಬೆಲ್ ಆಗಿ ಮಮತಾಗೆ ಶಾಕ್ ಕೊಟ್ಟಿದ್ದಾರೆ. ಮಮತಾ ವೋಟ್ ಬ್ಯಾಂಕ್ ದೊಡ್ಡ ಮಟ್ಟದಲ್ಲಿರೋ ಭದ್ರಕೋಟೆಯಲ್ಲಿ ಮೋದಿ ದೊಡ್ಡ ಮಟ್ಟದಲ್ಲಿ ಸಂದೇಶವನ್ನ ಕೊಟ್ರು. ಮೋದಿ ಸಮಾವೇಶಕ್ಕೆ ಬರೋಬ್ಬರಿ 8 ಲಕ್ಷ ಜನರು ಜಮಾವಣೆಯಾಗಿದ್ದು ಭಾರಿ ಚರ್ಚೆಗೆ ದಾರಿ ಮಾಡಿಕೊಡ್ತು. ಮೋದಿಯನ್ನ ನೋಡೋದಕ್ಕೆ ಜನರು ಓಡೋಡಿ ಬರ್ತಾ ಇದ್ದ ದೃಶ್ಯಗಳು ಎಲ್ಲಾ ಕಡೆ ವೈರಲ್ ಆಗಿದ್ದು, ಈ ಪಾರ್ಟಿ ಜನರನ್ನ ಕಂಡು ಸಂತಸಗೊಂಡ ಮೋದಿ ಅದೇ ಬಿಸಿಲಲ್ಲಿ ನಿಂತು ವಿಡಿಯೋ ಮಾಡಿ ಬಂಗಾಳದ ಗ್ರೌಂಡ್ ರಿಪೋರ್ಟ್ ಹೇಗಿದೆ ಅನ್ನೋದನ್ನ ತೋರಿಸಿದ್ರು. ಈಗಿನ ಟ್ರೆಂಡ್ಗೆ ತಕ್ಕಂತೆ ಒಬ್ಬ ವ್ಲಾಗರ್ ಹೇಗೆ ವಿಡಿಯೋ ಮಾಡ್ತಾರೋ ಪಕ್ಕ ಅದೇ ಸ್ಟೈಲ್ ನಲ್ಲಿ ಮುರ್ಷಿದಾಬಾದ್ ನಲ್ಲಿ ಮಾಹಿತಿ ನೀಡಿದ ಮೋದಿ, ದೇಶದ ಜನರೇ, ನೀವೀಗ ನೋಡ್ತಾ ಇರೋದು ಬಂಗಾಳದ ಮುರ್ಷಿದಾಬಾದ್. ಇವತ್ತಿಗೆ ಇದು ನನ್ನ ಮೊದಲ ಸಭೆ. ಸುಮಾರು 11 ಗಂಟೆ ಆಗಿದೆ. ಹೆಲಿಪ್ಯಾಡ್ ನಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಜನರು ಸೇರಿ ಬೆಂಬಲ ಕೊಡ್ತಾ ಇದ್ದಾರೆ. ಯುವಕರು, ಮಹಿಳೆಯರು ಎಲ್ಲರೂ ಸೇರಿ ಬಿಜೆಪಿಗೆ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ಈಗ ಸಭೆ ಶುರುವಾಗುತ್ತೆ, ನಾನು ಆ ಕಡೆ ಹೊರಡ್ತೀನಿ ಅಂತ ಹೇಳ್ತಾರೆ. ಈ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಮುರ್ಷಿದಾಬಾದ್ ನಲ್ಲಿ ಸಾರ್ವಜನಿಕ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ, ಬಂಗಾಳದ ರಾಜಕೀಯ ಇತಿಹಾಸವು ಪದೇ ಪದೇ ಭದ್ರವಾದ ಶಕ್ತಿಗಳ ಪತನವನ್ನ ಕಂಡಿದೆ ಮತ್ತು ರಾಜ್ಯದ ಜನರು ಈಗ ಟಿಎಂಸಿಯನ್ನ ಅದೇ ರೀತಿಯಲ್ಲಿ ತಿರಸ್ಕರಿಸ್ತಾರೆ ಅಂತ ಹೇಳ್ತಾರೆ. ಸ್ವಾತಂತ್ರ್ಯದ ನಂತರ ಬಂಗಾಳಕ್ಕೆ ಸವಾಲ್ ಹಾಕೋದಕ್ಕೆ ಧೈರ್ಯ ಮಾಡಿದ ಪ್ರತಿಯೊಬ್ಬರ ದುರಹಂಕಾರವು ಛಿದ್ರಗೊಂಡಿದೆ. ಮೊದಲು ಬ್ರಿಟಿಷರು, ನಂತರ ಕಾಂಗ್ರೆಸ್ ಮತ್ತು ಅಂತಿಮವಾಗಿ ಎಡಪಂಥೀಯರು ತಮ್ಮ ದುರಹಂಕಾರದಿಂದ ಕುಸಿಯೋದನ್ನು ನೋಡಿದ್ದಾರೆ. ಈಗ ಬಂಗಾಳದ ಜನರು ಟಿಎಂಸಿಯ ದುರಹಂಕಾರವನ್ನ ಛಿದ್ರಗೊಳಿಸುತ್ತಾರೆ ಅಂತ ಹೇಳಿದ್ರು. ಮಾಟಿ ಮಾನುಷ್ ಭರವಸೆಯ ಮೇರೆಗೆ ಅಧಿಕಾರಕ್ಕೆ ಬಂದ ನಂತರ ಟಿಎಂಸಿ ಅದನ್ನ ಪೂರೈಸೋದಕ್ಕೆ ವಿಫಲವಾಗಿದೆ ಮತ್ತು ಬದಲಿಗೆ ಎಡಪಂಥೀಯರನ್ನ ಪ್ರತಿಬಿಂಬಿಸ್ತಾ ಇದೆ ಅಂತ ಆರೋಪ ಮಾಡಿದ್ರು. ಮಾಟಿ ಮಾನುಷ್ ಅನ್ನೋ ವಾಕ್ಚಾತುರ್ಯದಿಂದ ಪ್ರಭಾವಿತರಾದ ಅಪಾರ ಭರವಸೆ ಮತ್ತು ಉತ್ಸಾಹದಿಂದ ಸಾರ್ವಜನಿಕರು ಟಿಎಂಸಿಗೆ ಒಂದು ಅವಕಾಶವನ್ನ ಕೊಟ್ಟರು. ಆದ್ರೆ ಅವರು ಅಧಿಕಾರ ವಹಿಸಿಕೊಂಡ ಕ್ಷಣ ಟಿಎಂಸಿ ಎಡಪಕ್ಷಗಳ ಕಾರ್ಬನ್ ಪ್ರತಿಯಂತಾಯ್ತು ಅಂತ ಆರೋಪಿಸಿದ್ರು. ಏನೋ ಹಿಂದಿನ ಸರ್ಕಾರದೊಂದಿಗೆ ಸಂಬಂಧ ಹೊಂದಿರೋ ಅಂಶಗಳು ಪ್ರಸ್ತುತ ಸರ್ಕಾರದ ಅಡಿಯಲ್ಲಿ ಮುಂದುವರೆದಿವೆ ಅಂತ ಹೇಳುವ ಮೂಲಕ ಪ್ರಧಾನಿ ಪಕ್ಷದ ಭ್ರಷ್ಟಾಚಾರದ ಜಾಲಗಳನ್ನ ಸಕ್ರಿಯಗೊಳಿಸುತ್ತೆ ಅಂತ ಆರೋಪಿಸಿದ್ರು. ಎಡಪಕ್ಷಗಳೊಂದಿಗೆ ಸಂಬಂಧ ಹೊಂದಿರೋ ಎಲ್ಲಾ ಗುಂಡಗಳು ಮತ್ತು ಸಿಂಡಿಕೇಟ್ಗಳು ತೃಣಮೂಲ ಪಕ್ಷಕ್ಕೆ ವಲಸೆ ಹೋಗಿದ್ದಾರೆ. ಟಿಎಂಸಿ ಈಗ ಎಲ್ಲವನ್ನು ವಹಿಸಿಕೊಂಡಿದೆ. ಶಸ್ತ್ರಾಸ್ತ್ರಗಳು, ಮಾದಕ ದ್ರವ್ಯಗಳು ಮತ್ತು ದನಗಳ ಕಳ್ಳ ಸಾಗಣೆಯಿಂದ ಹಿಡಿದು ಒಂದು ಕಾಲದಲ್ಲಿ ಎಡಪಕ್ಷಗಳ ಲಕ್ಷಣವಾಗಿದ್ದ ಕಡಿತ ಮತ್ತು ಆಯೋಗಗಳ ತನಕ ಎಲ್ಲವನ್ನು ವಹಿಸಿಕೊಂಡಿದೆ ಅಂತ ಕಿಡಿಕಾರಿದ್ರು. ಅಲ್ಲದೆ ಆಡಳಿತ ಮತ್ತು ರಾಷ್ಟ್ರೀಯ ಭದ್ರತೆಯ ಕುರಿತು ಬಿಜೆಪಿ ನಿಲುವನ್ನ ಪುನರುಚ್ಚರಿಸುವ ಮೋದಿ, ಪಶ್ಚಿಮ ಬಂಗಾಳದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಅಂದ್ರೆ ಯುಸಿಸಿ ಜಾರಿಗೆ ತರೋದಕ್ಕೆ ಪಕ್ಷ ದೃಢ ನಿಶ್ಚಯವನ್ನ ಕೈಗೊಂಡಿದೆ. ರಾಷ್ಟ್ರದ ಭದ್ರತೆ ನಮಗೆ ಅತ್ಯಂತ ಮುಖ್ಯ. ಬಂಗಾಳದಲ್ಲಿ ಯುಸಿಸಿ ಜಾರಿಗೆ ತರಲು ಮತ್ತು ಸಮಾಧಾನಗೊಳಿಸುವ ರಾಜಕೀಯವನ್ನ ಒಮ್ಮೆಲೆ ಕೊನೆಗೊಳಿಸಲು ಬಿಜೆಪಿ ದೃಢ ನಿಶ್ಚಯ ಮಾಡಿದೆ ಅಂತ ಭರವಸೆ ಕೊಟ್ರು. ಬಿಜೆಪಿ ಚುನಾವಣಾ ಪ್ರಚಾರವನ್ನ ವಿಶಾಲವಾದ ರಾಜಕೀಯ ಧ್ಯೇಯ ಅಂತ ಕರೆಯುವ ಪ್ರಧಾನಿ, ಬಂಗಾಳದಲ್ಲಿ ಟಿಎಂಸಿಯ ಜಂಗಲ್ ರಾಜ್ ಮತ್ತು ಸಿಂಡಿಕೇಟ್ ರಾಜ್ ಅನ್ನ ಕೊನೆಗೊಳಿಸುವ ಗುರಿಯನ್ನ ಹೊಂದಿದ್ದೇವೆ ಅಂತ ಗುಡುಗಿದ್ರು. ಬಿಜೆಪಿ ತೆಗೆದುಕೊಂಡ ಪ್ರತಿಜ್ಞೆ ಕೇವಲ ಚುನಾವಣಾ ಭರವಸೆ ಅಲ್ಲ, ಇದು ಟಿಎಂಸಿಯ ಜಂಗಲ್ ರಾಜ್ ಮತ್ತು ಸಿಂಡಿಕೇಟ್ ರಾಜ್ ಅಂತ್ಯವನ್ನ ಸೂಚಿಸುವ ಸ್ಪಷ್ಟ ಕರೆಯಾಗಿದೆ ಅಂತ ತಿಳಿಸಿದ್ರು.
ಚುನಾವಣೆಯ ನಂತರ ರಾಜ್ಯದ ಪರಿಸ್ಥಿತಿ ಬದಲಾಗುತ್ತೆ, ನಂತರ ಹೊಣೆಗಾರಿಕೆ ಬರುತ್ತೆ ಅಂತ ಭರವಸೆ ಕೊಟ್ಟರು. ಅಲ್ಲದೆ ಅತ್ಯಂತ ಪ್ರಮುಖವಾಗಿ ಹೆಣ್ಣು ಮಕ್ಕಳ ಸುರಕ್ಷತೆ ವಿಚಾರದಲ್ಲಿ ಭರವಸೆ ನೀಡೋ ಮೋದಿ, ಬಂಗಾಳದಲ್ಲಿ ಭ್ರಷ್ಟರನ್ನ ರಕ್ಷಿಸುವವರು ಗಮನ ಹರಿಸಿ ಕೇಳ್ಕೊಳ್ಳಿ, ಮೇ 4ರ ನಂತರ ಅವರು ಪಲಾಯನ ಮಾಡೋದನ್ನ ನೀವು ನೋಡ್ತೀರಿ, ನಂತರ ಬಂಗಾಳದ ಹೆಣ್ಣು ಮಕ್ಕಳು ಸುರಕ್ಷಿತವಾಗಿ ಇರ್ತಾರೆ ಅಂತ ತಿಳಿಸಿದ್ರು. ಇನ್ನೊಂದು ಕಡೆ ಅಮಿತ್ ಶಾ ಕೂಡ ಅಬ್ಬರದ ಭಾಷಣದ ಮೂಲಕ ಎಲ್ಲರ ಗಮನವನ್ನ ಸೆಳೆದರು. ಪ್ರತಿ ಎಲೆಕ್ಷನ್ ಟೈಮ್ ನಲ್ಲಿ ಮಮತಾ ಬ್ಯಾನರ್ಜಿ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡಿ ಗೆಲ್ಲೋ ಅಭ್ಯಾಸವನ್ನ ಮಾಡ್ಕೊಂಡಿದ್ದಾರೆ. ಕಳೆದ ಹಲವು ಚುನಾವಣೆ ಟೈಮ್ ನಲ್ಲಿ ಹಲವು ಕಡೆಗಳಲ್ಲಿ ಬ್ಯಾಂಡೇಜ್ ಗಳನ್ನ ಹಾಕೊಂಡು ಪ್ರಚಾರಕ್ಕೆ ಬಂದು ಅನುಕಂಪ ಗಿಟ್ಟಿಸಿಕೊಳ್ಳೋ ಪ್ರಯತ್ನ ಮಾಡಿದ್ರು. ಆದ್ರೆ ಈ ಬಾರಿ ಕೈ, ಕಾಲು, ತಲೆ ಎಲ್ಲಿಗೆ ಬ್ಯಾಂಡೇಜ್ ಹಾಕೊಂಡು ಬಂದ್ರು ಬಂಗಾಳದ ಜನರು ನಿಮ್ಗೆ ವೋಟ್ ಹಾಕೋದಿಲ್ಲ. ಬರೆದಿಟ್ಕೊಳ್ಳಿ, ಮುಂದಿನ ಸಿಎಂ ಬಂಗಾಳದಲ್ಲೇ ಜನಿಸಿದ, ಬಂಗಾಳಿ ಭಾಷೆಯನ್ನೇ ಮಾತನಾಡುವ ಭಾರತೀಯ ಜನತಾ ಪಕ್ಷದ ನಾಯಕ ಆಗಿರ್ತಾನೆ ಅಂತ ಹೇಳಿದ್ರು. ಅಲ್ಲದೆ ಇತ್ತೀಚಿನ ಮತ್ತು ಹಿಂದಿನ ಹಲವಾರು ಘಟನೆಗಳನ್ನ ಉಲ್ಲೇಖಿಸೋ ಶಾ, ಆರ್ಜಿಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಮಹಿಳಾ ಜೂನಿಯರ್ ವೈದ್ಯರ ಬಗ್ಗೆ ಇಡೀ ದೇಶವೇ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ಸಂದೇಶ್ ಕಾಳಿಯಲ್ಲಿ ತೃಣಮೂಲ ಕಾಂಗ್ರೆಸ್ ಗೂಂಡಾಗಳು ಮಹಿಳೆಯರನ್ನ ಶೋಷಿಸಿದ್ದಾರೆ ಮತ್ತು ಅವಮಾನಿಸಿದ್ದಾರೆ. ಪಶ್ಚಿಮ ಬಂಗಾಳದ ಮಹಿಳೆಯರಿಗೆ ನುಸುಳುಕೋರರು ಭಯೋತ್ಪಾದಕ ಅಂಶವಾಗಿದ್ದಾರೆ ಮತ್ತು ಇದೆಲ್ಲವೂ ನಡೀತಾ ಇರುವಾಗ ಮಮತಾ ಬ್ಯಾನರ್ಜಿ ಕಣ್ಣು ಮುಚ್ಚಿ ಕೂತಿದ್ರು. ಇಂಥ ಘಟನೆಗಳಿಗೆ ಕಾರಣರಾದವರು ತಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಕಠಿಣ ಪರಿಣಾಮಗಳನ್ನ ಎದುರಿಸಬೇಕಾಗತ್ತೆ. ಯಾರೆಲ್ಲ ನಮಗೆ ಸಿಎಂ ಸಪೋರ್ಟ್ ಇದೆ ಅಂತ ಹೇಳಿ ಕ್ರಿಮಿನಲ್ ಕೆಲಸ ಮಾಡಿ ಆರಾಮಾಗಿದ್ದೀರೋ ಅವರೆಲ್ಲ ಮುಂದೆ ಕಂಬಿಗಳ ಹಿಂದೆ ಇರೋದು ಕನ್ಫರ್ಮ್ ಅಂತ ಅಮಿತ್ ಶಾ ಸವಾಲ್ ಹಾಕಿದ್ರು. ಹಾಗೆ ಮುಂದುವರೆದು ರಾಜ್ಯದಲ್ಲಿ ನಡೀತಾ ಇರೋ ರಾಜಕೀಯ ಹಿಂಸಾಚಾರಗಳ ಬಗ್ಗೆಯೂ ಮಾತಾಡೋ ಅಮಿತ್ ಶಾ, ಕಳೆದ 15 ವರ್ಷಗಳಲ್ಲಿ ನೂರಾರು ಬಿಜೆಪಿಯ ಕಾರ್ಯಕರ್ತರು ಮೃತಪಟ್ಟಿದ್ದಾರೆ. ಚುನಾವಣಾ ಹಿಂಸಾಚಾರದಲ್ಲಿ 300ಕ್ಕೂ ಹೆಚ್ಚು ಬಿಜೆಪಿ ಕಾರ್ಯಕರ್ತರು ಹತ್ಯೆಗೊಳಗಾಗಿದ್ದು, ತೃಣಮೂಲ ಕಾಂಗ್ರೆಸ್ ಗೂಂಡಾಗಳು ಇದರಿಂದ ತಪ್ಪಿಸಿಕೊಂಡಿದ್ದೀವಿ ಅನ್ನೋ ಭ್ರಮೆಯಲ್ಲಿದ್ದಾರೆ. ಆದ್ರೆ ಸರಿಯಾಗಿ ಕೇಳಿಸ್ಕೊಳ್ಳಿ, ನಮ್ಮ ಸರ್ಕಾರ ರಚನೆಯಾದ ಬಳಿಕ ಬಿಜೆಪಿ ಕಾರ್ಯಕರ್ತರಿಗೆ ತೊಂದರೆ ಕೊಟ್ಟವರನ್ನ ಹೊಣೆಗಾರರನ್ನಾಗಿ ಮಾಡಲಾಗುತ್ತೆ ಅಂತ ವಾರ್ನಿಂಗ್ ಕೊಟ್ರು. ಇದೆಲ್ಲದಕ್ಕಿಂತ ಪ್ರಮುಖವಾಗಿ ತೃಣಮೂಲ ಕಾಂಗ್ರೆಸ್ನ ಸಮಾಜ ವಿರೋಧಿ ಶಕ್ತಿಗಳಿಗೆ ನಾನು ಒಂದು ಎಚ್ಚರಿಕೆಯನ್ನ ಕೊಡ್ತೀನಿ. ಏಪ್ರಿಲ್ 23 ಮತ್ತು 29ರಂದು ಮತದಾನ ನಡೆಯೋ 2 ದಿನಗಳಲ್ಲಿ ಅವರು ಮನೆಯಲ್ಲೇ ಇರೋದು ಉತ್ತಮ, ಇಲ್ಲದೇ ಇದ್ರೆ ಖಂಡಿತ ಸುಮ್ಮನೆ ಬಿಡೋದಿಲ್ಲ ಅಂತ ವಾರ್ನಿಂಗ್ ಕೊಟ್ರು. ಇದು ಈ ಬಾರಿ ಯಾವ ಲೆವೆಲ್ ನಲ್ಲಿ ಸೆಕ್ಯೂರಿಟಿಯನ್ನ ಹೆಚ್ಚಿಸಲಾಗಿದೆ ಅನ್ನೋದರ ಸಿಗ್ನಲ್ ಕೊಟ್ಟಂತಿತ್ತು. ಯಾವುದೇ ಮತದಾರರಿಗೆ ತೊಂದರೆ ಆಗದಂತೆ ಧೈರ್ಯವಾಗಿ ಬಂದು ವೋಟ್ ಹಾಕೋದಕ್ಕೆ ಎಲ್ಲಾ ವ್ಯವಸ್ಥೆ ಮಾಡಲಾಗಿದೆ ಅನ್ನೋ ಭರವಸೆಯನ್ನ ನೀಡಿದ್ರು. ಅಲ್ಲದೆ ಈ ಬಾರಿ ಎಲೆಕ್ಷನ್ ನ ಪ್ರಮುಖ ವಿಚಾರವಾದ ಅಕ್ರಮ ವಲಸಿಗರ ಕುರಿತು ಕೂಡ ಮಾತನಾಡಿದ್ರು. ಮಮತಾ ಸರ್ಕಾರ ಅಕ್ರಮ ಒಳನುಸುಳುವಿಕೆ ಸಮಸ್ಯೆಗಳನ್ನ ನಿರ್ಲಕ್ಷಿಸ್ತಾ ಇದೆ. ಇದು ಬಂಗಾಳದ ನಿವಾಸಿಗಳ ಮೇಲೆ ಸಾಮಾಜಿಕ ಆರ್ಥಿಕ ಪರಿಣಾಮಗಳನ್ನ ಬೀರ್ತಾ ಇದೆ. ಅಕ್ರಮ ನುಸುಳುಕೋರರು ಸಾಮಾನ್ಯ ಜನರಿಗೆ ಬೆದರಿಕೆಯಾಗಿದ್ದಾರೆ. ಅವರು ಯುವಕರ ಉದ್ಯೋಗಗಳನ್ನ ಕಸಿದುಕೊಳ್ತಾ ಇದ್ದಾರೆ. ಅವರು ನಮ್ಮ ಪಡಿತರದಲ್ಲಿ ಅಭಿವೃದ್ಧಿ ಹೊಂದ್ತಾ ಇದ್ದಾರೆ. ಆದ್ರೆ ಪಶ್ಚಿಮ ಬಂಗಾಳದ ಜನರು ಒಬ್ಬನೇ ಒಬ್ಬ ಒಳ ನುಸುಳುವವನನ್ನ ಸಹಿಸೋದಿಲ್ಲ. ಈ ಬಾರಿ ಎಲ್ಲಾ ಅಕ್ರಮ ನುಸುಳುಕೋರರಿಗೆ ಗೇಟ್ ಪಾಸ್ ಗ್ಯಾರಂಟಿ ಅನ್ನೋದನ್ನ ಹೇಳಿದ್ರು. ಒಟ್ನಲ್ಲಿ ಮಮತಾ ಭದ್ರಕೋಟೆಯಲ್ಲಿ ಬಿಜೆಪಿ ಎಲ್ಲಾ ರೀತಿಯಲ್ಲೂ ಹವಾ ಕ್ರಿಯೇಟ್ ಮಾಡಿದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.